ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ DSCRT ಅವರು ಪ್ರಕಟಪಡಿಸಿರ್ತಕ್ಕಂಥ ಅಪೇಕ್ಷಿತ ಕಲಿಕಾ ಫಲಗಳ ಆಧಾರಿತ ಮೇಲೆ ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಗೆ ಯೂಸ್ ಆಗತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ನಿಮಗೆ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಮತ್ತು SS ಕೂಡ ಕ್ವಶನ್ ಪೇಪರ್ ಹಾಕಿದೆ. ಇವಾಗ ಸೈನ್ಸ್ ಇದೆ, ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಬೇಗನೆ ಲೈನಪ್ ಮಾಡ್ತೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಈ ಕೆಳಗಿನ ಧಾತುಗಳ ಸಂಕೇತಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಕಬ್ಬಿಣ ಮತ್ತು ಅಲ್ಯೂಮಿನಿಯಂ. ಸೊ ಕಬ್ಬಿಣವನ್ನು ಸೂಚಿಸೋದು Fe, ಅಲ್ಯೂಮಿನಿಯಮನ್ನು ಸೂಚಿಸೋದು Al ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ರುದರ್ಫೋರ್ಡ್ ಅವರ ಪರಮಾಣುವಿನ ಬೀಜ ಕೇಂದ್ರ ಮಾದರಿಯನ್ನು ವಿವರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ 1911ರಲ್ಲಿ ವಿಜ್ಞಾನಿ ಎರ್ನೆಸ್ಟ್ ರುದರ್ಫೋರ್ಡ್ ಅವರು ಚಿನ್ನದ ಹಾಳೆಯ ಪ್ರಯೋಗದ ಆಧಾರದ ಮೇಲೆ ಪರಮಾಣುವಿನ ಬೀಜ ಕೇಂದ್ರ ಮಾದರಿಯನ್ನು ಮಂಡಿಸ್ತಾರೆ. ಅವ್ರೇನು ಹೇಳಿದ್ದಾರೆ ಅಂದರೆ, ಪರಮಾಣುವಿನ ಮಧ್ಯಭಾಗದಲ್ಲಿ ಧನಾವೇಶ ಹೊಂದಿರುವ ಸಣ್ಣ ಮತ್ತು ದಟ್ಟವಾದ ಬೀಜ ಕೇಂದ್ರ ಇರ್ತದೆ. ಇನ್ನು ಪರಮಾಣುವಿನ ಬಹುಪಾಲು ದ್ರವ್ಯರಾಶಿ ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದೆ. ಆಮೇಲೆ ಋಣಾವೇಶಿತ ಎಲೆಕ್ಟ್ರಾನ್ಗಳು ಬೀಜ ಕೇಂದ್ರದ ಸುತ್ತಲೂ ಸುತ್ತುತ್ತವೆ. ಪರಮಾಣುವಿನ ಹೆಚ್ಚಿನ ಭಾಗ ಖಾಲಿ ಜಾಗದಿಂದ ಕೂಡಿರ್ತದೆ. ಪರಮಾಣುವಿನಲ್ಲಿ ಧನಾವೇಶ ಮತ್ತು ಋಣಾವೇಶಗಳ ಪ್ರಮಾಣ ಸಮನಾಗಿರುವುದರಿಂದ ಅದು ವಿದ್ಯುತ್ ತಟಸ್ಥವಾಗಿರುತ್ತದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಒಂದು ಪ್ರಶ್ನೆ ಇದೆ. ಸಮರೂಪ ಮಿಶ್ರಣ ಏಕರೂಪವಾಗಿ ಕಾಣ್ತದೆ, ಅಸಮರೂಪ ಮಿಶ್ರಣ ಏಕರೂಪವಾಗಿ ಕಾಣೋದಿಲ್ಲ. ಇನ್ನು ಸಮರೂಪ ಮಿಶ್ರಣದಲ್ಲಿ ಘಟಕಗಳನ್ನು ಕಣ್ಣಿನಿಂದ ಪ್ರತ್ಯೇಕವಾಗಿ ಗುರುತಿಸಲು ಸಾಧ್ಯನೇ ಇಲ್ಲ. ಬಟ್ ಅಸಮರೂಪ ಮಿಶ್ರಣದಲ್ಲಿ ಘಟಕಗಳನ್ನು ಕಣ್ಣಿನಿಂದ ಪ್ರತ್ಯೇಕವಾಗಿ ಗುರುತಿಸಲು ಸಾಧ್ಯ. ಇನ್ನು ಸಮರೂಪ ಮಿಶ್ರಣದಲ್ಲಿ ಎಲ್ಲ ಭಾಗಗಳಲ್ಲಿ ಸಂಯೋಜನೆ ಒಂದೇ ರೀತಿಯಾಗಿರುತ್ತದೆ. ಬಟ್ ಅಸಮರೂಪ ಮಿಶ್ರಣದಲ್ಲಿ ಎಲ್ಲ ಭಾಗಗಳಲ್ಲೂ ಸಂಯೋಜನೆ ಬೇರೆ ಬೇರೆ ರೀತಿಯಾಗಿರ್ತದೆ ಅಂತ ಬರೀಬೇಕು. ಸಮರೂಪ ಮಿಶ್ರಣಕ್ಕೆ ಉದಾಹರಣೆ ಉಪ್ಪು ನೀರು, ಸಕ್ಕರೆ ನೀರು. ಬಟ್ ಅಸಮರೂಪ ಮಿಶ್ರಣಕ್ಕೆ ಉದಾಹರಣೆ ಈ ಮರಳು ಮತ್ತು ನೀರು ಅಂತಕ್ಕದ್ದನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ನಿಲಂಬಿತ ಮಿಶ್ರಣದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇದು ನಿಲಂಬಿತ ಮಿಶ್ರಣದಲ್ಲಿ ಕರಗದ ಕಣಗಳ ದ್ರವದಲ್ಲಿ ತೇಲ್ತದೆ. ಕಣಗಳು ದೊಡ್ಡದಾಗಿರೋದ್ರಿಂದ ಅವುಗಳನ್ನು ಕಣ್ಣಿನಿಂದ ಕಾಣಬಹುದು. ಆಮೇಲೆ ಈ ಮಿಶ್ರಣ ಏಕರೂಪವಾಗಿರೋದಿಲ್ಲ. ಸ್ವಲ್ಪ ಸಮಯದ ನಂತರ ಕಣಗಳು ಕೆಳಭಾಗದಲ್ಲಿ ಕುಳಿತುಕೊಳ್ತವೆ. ಇನ್ನು ಶೋಧನೆ ಮೂಲಕ ಕಣಗಳನ್ನು ಬೇರ್ಪಡಿಸಬಹುದು. ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಅದರ ಮಾರ್ಗ ಗೋಚರಿಸ್ತದೆ. ಮಿಶ್ರಣ ಸಾಮಾನ್ಯವಾಗಿ ಮಸುಕಾದ ರೂಪದಲ್ಲಿರ್ತದೆ. ಫಾರ್ ಎಕ್ಸಾಂಪಲ್, ನೀರಿನಲ್ಲಿ ಮತ್ತು ಮರಳು ನೀರಿನಲ್ಲಿನ ಮಣ್ಣು ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಇದು, ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವ ಪ್ರಮುಖ ಕಣದಂಗಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಇಲ್ಲಿ ಕೋಶಪೊರೆ ಬರ್ತದೆ, ಕೋಶದ್ರವ್ಯ, ನ್ಯೂಕ್ಲಿಯಸ್, ಮೈಟ್ರೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಲೈಸೋಜೋಮ್, ಸೆಂಟ್ರೋಜೋಮ್ ಮತ್ತು ಸಣ್ಣ ರಸಕೋಶಗಳು. ಇವೆಲ್ಲವುಗಳು ಕೂಡ ಪ್ರಾಣಿ ಜೀವಕೋಶದಲ್ಲಿ ಕಂಡುಬರ್ತವೆ. 6ನೇದರಲ್ಲಿ ಹೆಸರಿಸಬೇಕು. ನಮ್ಮ ಬಾಯಿಯ ಒಳಗೋಡೆಯಲ್ಲಿ ಆವರಿಸಿರುವ ಅಂಗಾಂಶ ಯಾವುದು ಅಂತ ಕೇಳಿದರೆ ಅದನ್ನು ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತೀವಿ. ಇನ್ನು ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಯಾವುದು ಅಂತ ಕೇಳಿದರೆ ಸ್ನಾಯುರಜ್ಜು ಇಸ್ ದ ರೈಟ್ ಆನ್ಸರ್. ಇನ್ನು ವ್ಯಾಖ್ಯಾನಿಸಬೇಕು, ಡೆಫಿನೇಷನ್ ಕೊಡಬೇಕು. ಫಸ್ಟ್ ಒನ್, ಕೆಲಸ. ಒಂದು ವಸ್ತುವಿನ ಮೇಲೆ ಬಲವನ್ನು ಪ್ರಯೋಗಿಸಿ ಅದನ್ನು ಚಲಿಸುವಂತೆ ಮಾಡಿದಾಗ ಆ ಕ್ರಿಯೆಯನ್ನು ನಾವೇನಂತೀವಿ? ಕೆಲಸ ಅಂತ ಕರಿತೀವಿ. ಬಟ್ ಶಕ್ತಿ ಅಂದರೆ ಕೆಲಸ ಮಾಡಲು ಬೇಕಾಗ್ತಕ್ಕಂಥ ಸಾಮರ್ಥ್ಯವನ್ನೇ ನಾವು ಶಕ್ತಿ ಅಂತ ಹೇಳೋದು. ಪ್ರಶ್ನೆ 8, ಶಕ್ತಿಯ ವಿವಿಧ ರೂಪಗಳನ್ನು ತಿಳಿಸಿ. ಯಾಂತ್ರಿಕ ಶಕ್ತಿ, ಪ್ರಚನ ಶಕ್ತಿ, ಚಲನಶಕ್ತಿ, ಉಷ್ಣಶಕ್ತಿ, ರಾಸಾಯನಿಕ ಶಕ್ತಿ, ವಿದ್ಯುತ್ ಶಕ್ತಿ ಮತ್ತು ಬೆಳಕಿನ ಶಕ್ತಿ. ಇವೆಲ್ಲವುಗಳು ಕೂಡ ಶಕ್ತಿಯ ವಿವಿಧ ರೂಪಗಳಲ್ಲಿ ಬರ್ತದೆ. ಇನ್ನು ಆಹಾರ ಸಂಪನ್ಮೂಲಗಳ ಸುಧಾರಣೆಯ ವಿಧಾನಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು. ಇಲ್ಲಿ ಉತ್ತಮ ಬೀಜಗಳ ಬಳಕೆ ಮಾಡಬೇಕು, ನೀರಾವರಿ ಸೌಲಭ್ಯದ ಅಭಿವೃದ್ಧಿ ಮಾಡಬೇಕು, ಸಮತೋಲಿತ ಗೊಬ್ಬರಗಳ ಬಳಕೆ ಮಾಡಬೇಕು, ಕೀಟ ಮತ್ತು ರೋಗದ ನಿಯಂತ್ರಣ ಮಾಡಬೇಕು, ಬೆಳೆ ಪರಿವರ್ತನೆಯನ್ನು ಮಾಡಬೇಕು. ಸೊ ಇವೆಲ್ಲ ಮಾಡೋದ್ರಿಂದ ನಾವೇನು ಮಾಡ್ಬೋದು? ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆಯನ್ನು ತರಬಹುದು. ಇಲ್ಲಿ ಉತ್ತಮ ಬೀಜಗಳ ಬಳಕೆ ಅಂದರೆ ಅಧಿಕ ಇಳುವರಿ ಕೊಡುವ ರೋಗ ನಿರೋಧಕ ಬೀಜಗಳನ್ನೇ ಆಯ್ಕೆ ಮಾಡೋದು. ನೀರಾವರಿ ಸೌಲಭ್ಯ ಅಂದರೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಸೌಲಭ್ಯ ಅಳವಡಿಸೋದು. ಸಮತೋಲಿತ ಗೊಬ್ಬರ ಅಂದರೆ ಈ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಗಳನ್ನು ಸಮ ಪ್ರಮಾಣದಲ್ಲಿ ಬಳಸೋದು. ಕೀಟ ಮತ್ತು ರೋಗ ನಿಯಂತ್ರಣಗಳನ್ನು ಮಾಡೋದು. ಒಂದೇ ಜಮೀನಿನಲ್ಲಿ ವಿವಿಧ ಬೆಳೆಗಳನ್ನು ಕ್ರಮವಾಗಿ ಬೆಳೆಯೋದು ಅಂತ ಬರೀಬೋದು. ಇನ್ನು ಪಶುಸಂಗೋಪನೆ ಅಭಿವೃದ್ಧಿ ಇದೆ, ಮೀನುಗಾರಿಕೆ ಮತ್ತು ಜೇನು ಸಾಕಾಣೆ, ಆಹಾರದ ಸಂಗ್ರಹಣೆ ಮತ್ತು ಸಂರಕ್ಷಣೆ. ಸೊ ಇವೆಲ್ಲವುಗಳು ಕೂಡ ಆಹಾರ ಸಂಪನ್ಮೂಲಗಳ ಸುಧಾರಣೆಯ ವಿಧಾನಗಳು. ಲಾಸ್ಟ್ ಇತ್ತು, ರಸಗೊಬ್ಬರಗಳ ಅತಿಯಾದ ಬಳಕೆಯಿಂದ ಆಗುವ ಅನಾನುಕೂಲಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ, ಮಣ್ಣಿನಲ್ಲಿರುವ ಉಪಯುಕ್ತ ಸೂಕ್ಷ್ಮಜೀವಿಗಳು ನಾಶವಾಗ್ತವೆ, ನೀರಿನ ಮೂಲಗಳು ಕಲುಷಿತ, ಬೆಳೆಗಳ ಗುಣಮಟ್ಟ ಕುಸಿತ, ಮಾನವ ಮತ್ತು ಪ್ರಾಣಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ, ಮಣ್ಣಿನ ಆಮ್ಲೀಯತೆ ಅಥವಾ ಕ್ಷಾರೀಯತೆ ಹೆಚ್ಚಾಗ್ತದೆ, ರಾಸಾಯನಿಕ ಅವಶೇಷಗಳು ಆಹಾರ ಪದಾರ್ಥದಲ್ಲಿ ಉಳಿತಾವ, ದೀರ್ಘಕಾಲದಲ್ಲಿ
ಕೃಷಿ ಉತ್ಪಾದನೆ ಕಡಿಮೆಯಾಗುವ ಸಾಧ್ಯತೆ ಇದೆ ಅಂತ ಬರೆದ್ರೆ ಸಾಕು. ಇಷ್ಟು 10th ಸೈನ್ಸ್ನಲ್ಲಿ ಇರ್ತಕ್ಕಂಥ ಒಂದು ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ಗೆ ಯೂಸ್ ಆಗ್ತಕ್ಕಂಥ ಕ್ವಶನ್ ಪೇಪರ್ ಹಾಕಿದ್ದೀನಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.